Hey channel, welcome to my guys. ಹಾಯ್ ಜಗು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಕ್ಯಾ है जी? नया ट्रेंड है वो आइसक्रीम का. ತಿಳ್ಕಲೆ ಯೂಟ್ಯೂಬರ್ ಅಂತ ಹೇಳತ್ತನದು, ಐಸ್ ಕ್ರೀಮ್ ಮಾರೋದು ಅಂತ ಹೇಳ್ತಾನಲ್ಲ. ಹಾಯ್ ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಮತ್ತು ನಮ್ಮ ಅನ್ಪ್ಲಾನ್ಡ್ ಕನ್ನಡಿಗ ಅವರು ಮತ್ತು ಸಂಗಮೇಶ್ ಸಂಚಾರಿ ಅವ್ರು ಆ ಕಡೆ ಹುಮ್ನಾಬಾದ್ಲೇ ಹೊಂಟ್ರ. ನಾವು ಇಲ್ಲಿ ಸೇಡಮ್ ನಿಂತು ಹೋಗ್ತೀವಿ. 3 ಜನ ಕ್ಯಾಂಪಿಂಗ್ ಮಾಡಮಂತೇಳಿ ಹೊಂಟೀವಿ. ಸೊ ಕಂಟಿನ್ಯೂ ಆಗಿ ರೈಡ್ ನಡೆದಾವ. ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ನಾಗ ಸ್ವಲ್ಪ ಕಂಟಿನ್ಯೂ ಇರ್ಬೇಕಂತೇಳಿ ಸಂಡೇ ರೈಡ್ ಮಾಡಮಂತೇಳಿ ಮಾಡ್ಲತ್ತೀವಿ. ಸೊ ಈಗ 5:30 ಅಲ್ಲತ್ತದ. ಆಲ್ಮೋಸ್ಟ್ ಒಂದು 50-55 ಕಿಲೋಮೀಟ್ರ್ ಇರ್ಬೋದು. ಇಲ್ಲಿದ ಚೆನ್ನೂರು ಅಂತೇಳಿ, ಚೆನ್ನೂರು ಡ್ಯಾಮ್ ಅಂತ ನಮ್ಮ ಸಂಚಾರಿ ಸಂಗಮೇಶ್ ಅವರು ಸೆಲೆಕ್ಟ್ ಮಾಡ್ರಿ ಅದು ಪ್ಲೇಸ್. ಸೊ ನಾನು ನಾರ್ಮಲಾಗಿ ಟೀ ಶರ್ಟ್ ಪ್ಯಾಂಟ್ ಆಮೇಲೆ ಏನಂತಾರೆ ಶೂ ಹಾಕೊಂಡ್ರು ಶೂ, ಚಪ್ಪಲಿ ಹಾಕೊಂಡ್ರು ಚಪ್ಪಲಿ, ಏನೇ ಹಾಕೊಂಡು ಕೇಸಿಂದ ರೈಡ್ ಮಾಡಲಿ, ವ್ಲಾಗ್ ಮಾಡಲಿ, ಒಂದು ಆ್ಯಕ್ಟಿವ್ನಾಗ ಮಾತಾಡ್ತೀನಿ. ಬಟ್ ಈ ಜಾಕೆಟ್ ಮೈ ಮೇಲೆ ಬಿತ್ತಂದ್ರೆ ಏನೋ ಗೊತ್ತಿಲ್ಲ, ಒಟ್ಟ ಮಾತೇ ಬರೋಲ್ಲ, ಸುಸ್ತು. ಆಮೇಲೆ ನಾವು ವಿಡಿಯೋ ಎಡಿಟಿಂಗ್ ಮಾಡಿ ನನಗೆ ಅನಿಸ್ತು ಯಾಕಪ್ಪ ಎಷ್ಟು ಸುಸ್ತನೇ ಮಾತಾಡೀನಿ ಅಂತೇಳಿ. ಅದು ನಾನು ನೆನಪು ಮಾಡ್ಕೋಬೇಕಾಗ್ಯದ ನಾವು ಆ್ಯಕ್ಟಿವ್ ಆಗಿ ಮಾತಾಡ್ಬೇಕಂತೇಳಿ. 500 ಇವತ್ತು ಶನಿವಾರ ನಡಗೊಂದದ ಮೇ ಬಿ ಸಂತೆ ಇರ್ಬೋದು ಅನ್ನಿಸ್ತದ, ಮಂದಿ ಅದಕ್ಕೆ ಜಾಸ್ತಿ ಯಾರಿಲ್ಲ. ರೋಡ್ ಮೇಲೆ ಫೈಟ್ ನಡೆದ ಇಲ್ಲಿ. ಅದರೆಲ್ಲ ಬಾರ್ ಶಾಪ್ ಅಲ್ಲೇ ಅದ, ಕತ್ತರ್ಸಿ ಹಾಕಿ ಜಗಳ ನಡೆಸ್ಯಾರ ಇಲ್ಲಿ. ಅಪ್ಪೋ ನಡಗುಂದ ಆದ್ಮೇಲೆ ರೋಡ್ ನೋಡ್ರಿ ಎಷ್ಟು ಭಾರಿ ಮಾಡ್ಯಾರ. ಇದೇ ಟೈಪ್ ಚಿಂಚೋಳಿ ತಗೋ ಹೋದ್ರೆ ಚಂದ ಅದ. ಫುಲ್ ವರ್ಸ್ಟ್ ರೋಡ್ ಇದ್ದಿದ್ದು, ಯಾವಾಗ ಮಾಡ್ರಿ ಮೊನ್ನೆ ನೋಡೀನಿ, ಫುಲ್ ಎಲ್ಲ ಖರಾಬ್ ಇತ್ತು. ಈಗ ಮಾಡಿದಂಗೆ ಕಾಣಿಸ್ತಾರೆ, ಫುಲ್ ಸಾಫ್ ಆಗಿಬಿಟ್ಟದ ರೋಡ್. 1 ರನ್ ಹಿಡಿದು ನೋಡ್ರಿ, 90 ಅಬೋವ್ ಅದ ಗಾಡಿ. ಹಿಂಗಿರ್ಬೇಕು ರೋಡ್ಗಳು. ಹಿಂಗಿದ್ರೆ ಮಾಡ್ಲಿಕ್ಕೂ ಮಜಾ ಬರ್ತದ. ನಾವು ಹೋಗೋ ಪ್ಲೇಸ್ಗಳಿಗೆ ಒಂದು 10 ನಿಮಿಷ ಲೇಟ್ ಆಗಿದ್ದ ತಕ್ಕೂ ಆರಾಮಾಗಿ ಹೋಗಿ ಮುಟ್ತೀವಿ. ರೋಡಿಗೆ ಒಂದು ಪಕ್ಷಿ ಬಿದ್ದದ. ಅರೆ ಕಾರ್ನು ಹೊಡಿತಾನ, ಏನು ಮಾಡ್ತಾನಪ್ಪ, ಎಲ್ಲ ಹೊಡೆದಿಲ್ಲ ಪಾಪ. ಸತ್ತದ ಏನು ಮಾಡೋದು, ಸತ್ತಂಗೆ ಕಾಣಿಸ್ತದ್ರಿ. ಅರೆ ಸತ್ತದ. ಮರ ಹೊಡ್ಕೊಂಡು ಹೋಗ್ಯಾರೋ ಏನು ಮಾಡ್ರೋ ಗೊತ್ತಿಲ್ಲ. ಬಟ್ ಈ ಕಡೆ ಹಾಕಂಬ್ರಿ. ಅದೇನೋ ಬಟ್ಟೆ ಅನ್ಕೊಂಡೆ ನಾ ಫಸ್ಟಿಗೆ ರೋಡಿಗೆ ಬಿದ್ದಿತ್ತು. ಅದೇ ಬಟ್ಟೆನೇ ಅನ್ಕೊಂಡೆ ನಾನು. ಅದು ಯಾವಾಗ ಸತ್ತದೇನೋ. ಅದು ಬದುಕದ ಅಂತ ಕೇಸಿಂದ ನಾ ವಾಪಸ್ ಬಂದೆ. ಯಾಕಂತಂದ್ರೆ ಅದು ಗಾಳಿಗೆ ಆ್ಯಕ್ಚುಲಿ ಅದ್ರ ಪುಕ್ಕ ಸ್ವಲ್ಪ ಹಳ್ಳಾಡ್ಲತ್ತಿತ್ತು. ನಾ ಅಂದ್ಕೊಂಡೆ ಅದು ಜೀವನೇ ಅದ, ಇನ್ನು ಹೋಗಿ ಸೈಡಿಗಾರೆ ಹಾಕಂಬ ನೀರು ಕುಡಿಸಂತೇಳಿ ಹೋದ. ಅದು ಆಲ್ರೆಡಿ ಸತ್ತದು. ಒಂದೊಂದು ಸಣ್ಣ ಒಂದು ಇದನ್ನು ನಾವು ಕಲಿಬೇಕಾಗ್ತದೆ. ನನಗೆ ಇವತ್ತು ಆ್ಯಕ್ಚುಲಿ ಅದು ಆ ಥರ ಮಾಡಬೇಕು, ಆ ಥರ ಸೈಡಿಗೆ ಹಾಕಬೇಕು ಅನ್ನೋದೊಂದು ಕನ್ಸರ್ನ್ ಬರ್ಲಿಕ್ಕೆ ಕಾರಣವೂ ನಮ್ಮ ರೈಡರ್ಸ್ಗಳೇ, ನಮ್ಮ ಹಳೆಯ ರೈಡರ್ಸ್ಗಳು. ನಾವು ಯಾರ್ದು ವಿಡಿಯೋಗಳು ನೋಡಿ ಇಲ್ಲಿ ತನಕ ಬಂದೀವಿ. ಸೊ ಅವರೇ ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ನಂದೊಂದು ಏನಪ್ಪ ಅಂತಂದ್ರೆ ತಲೆಗೆ ಯಾವಾಗೂ ಒಬ್ಬ ಮನುಷ್ಯನ ಹತ್ರ ಏನೇ ಒಂದು ಕಲಿಬೇಕಂತಂದ್ರೆ ಅವನಿಂತ ಅವ ಭಾಳ ಕೆಟ್ಟವನಿದ್ದನು ಅಂತ ತಿಳ್ಕೊರಿ, ಅವನದ್ರಾಗ ಒಂದು ಸ್ವಲ್ಪರೇ ಒಳ್ಳೆ ಗುಣ ಇರ್ತಾವೆ. ನಂದು ಅದೇ ಮೇನ್ ಥಾಟ್ ಇರೋದು. ಒಬ್ಬ ಮನುಷ್ಯ ಆನಂತಂದ್ರೆ ಅವ್ನ ಬಲ್ಲಿರೋ ಬರೀ ಪಾಸಿಟಿವ್, ಆಮೇಲೆ ಅವ್ನ ಬಲ್ಲಿರೋ ಒಳ್ಳೆ ಗುಣಗಳು ತೊಗೋಬೇಕಷ್ಟೇ ನಾವು. ಸೊ ನೀವು ಯಾವುದೇ ಒಂದು ವ್ಯಕ್ತಿ ಸಂಗಟ ಫ್ರೆಂಡ್ಶಿಪ್ ಮಾಡಿರಿ, ಯಾವುದೇ ಒಂದು ವ್ಯಕ್ತಿ ಸಂಗಟ ನೀವು ಇರ್ರಿ, ಆ ಮನುಷ್ಯನ ಬಲ್ಲಿದು ಓನ್ಲಿ ಪಾಸಿಟಿವ್ ಒಳ್ಳೆ ಗುಣಗಳು ಅಷ್ಟೇ ತೊಗೋರಿ. ಅದು ನಮ್ಮ ಮೇಲೆ ಇರ್ತದೆ. ನೀವು ಒಬ್ಬ ಕುಡ್ಕೊಂಡ್ ಜೊತೆ ಸೇರ್ತಿರೋ, ಒಬ್ಬ ಏನೋ ಒಂದು ಬೇರೆ ಚಟಗಳು ಮಾಡೋನ್ ಜೊತೆ ಸೇರ್ತಿರೋ ಇಲ್ಲಂತಿಲ್ಲ. ಬಟ್ ನಮಗೊಂದು ಅವನ ಹತ್ರ ಒಳ್ಳೆ ಗುಣ ನೋಡ್ಕೇಸಿಂದೆ ನಾವು ಆ ಮನುಷ್ಯನ ಜೊತೆಗೆ ಮಾತಾಡ್ತೀವಿ, ಆ ಮನುಷ್ಯನ ಜೊತೆ ಇರ್ತೀವಿ. ಸೊ ಅದಷ್ಟೇ ತೊಗೋಬೇಕು ನಾವು. ಯಾವುದೋ ಒಬ್ಬ ಮನುಷ್ಯನ ಜೊತೆ ಇದ್ದಾಗ ಜನ ಅನ್ನೋದನ್ನು ಅದೇ, ಅವನ ಜೊತೆ ಸೇರಿದಂದ್ಮೇಲೆ ಆಯ್ತು ಬಿಡು ನೀ ಕೆಟ್ಟೋತಿ, ಅವನ ಜೊತೆ ಸೇರಿದಂದ್ಮೇಲೆ ಆಯ್ತು ಮುಗೀತು ನಿಂದು, ಅವನ ಪ್ಲೇನೇ ಆತಿ ಅಂತೇಳಿ. ಅದು ಜನರ ಕಲ್ಪನೆ ಅದ. ಬಟ್ ನಂದು ಒಂದು ಥಾಟ್ ಏನು, ನಂದು ಒಂದು ಇದು ಅಂತಂದ್ರೆ
ನಾ ಯಾವಾಗೂ ಯಾರೇ ಒಬ್ಬ ವ್ಯಕ್ತಿ ಜೊತೆ ಇರ್ತೀನಿ ಅಂತಂದಾಗ ಬೇರೆಯವ್ರು ಅವನ ಬಗ್ಗೆ ನೆಗೆಟಿವ್ ಹೇಳಿದಾಗೂ ನಾ ಅವ್ನ ಬಲ್ಲಿರೋಂಥ ಒಳ್ಳೆ ಗುಣಗಳು ಏನು ಪಾಸಿಟಿವಿಟಿ ಇರ್ತದೆ ಅವ್ನ ಬಲ್ಲಿ ಅದು ಅಷ್ಟೇ ನಾನು ಕ್ಯಾಚ್ ಮಾಡ್ತೀನಿ. ಸೊ ಅದು ನಮ್ಮ ಮೇಲೆ ಬಿಟ್ಟಿದ್ದಿರ್ತದಂತ ನನ್ನ ಅನಿಸಿಕೆ. ನಿಮಗೇನು ಅನ್ನಿಸ್ತದ ನೀವು ಹೇಳ್ರಿ. 20 ಲೀಟ್ರ್ ಕ್ಯಾನ್ ಸಿಗಲ್ಲ ಏನ್ರಿ? ಹಾಕಿ ಇಲ್ಲಿ ಚೆನ್ನೂರು ಅಂತ ಬರ್ತಾವಂತಲ್ರಿ ಡ್ಯಾಮ್, ಚೆನ್ನೂರು ಅಲ್ಲಿ ಹೊಂಟ್ರಿ. ಇವಾಗ SDR ಲಾಗ್ಸ್ ಅಂತ ಹೇಳೋದ್ರಿ. ಅದು ಫಸ್ಟ್ ಏನು ಕೇರಳ, ತಮಿಳ್ನಾಡೆಲ್ಲ ಹಾಂ ಆ ಕಡೆ ಎಲ್ಲ ಮುಗಿಸ್ಕೊಂಡ್ ಬಂದಿವ್ರಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ, ಕರ್ನಾಟಕ, ಮೈಸೂರು, ಚಿಕ್ಕಮಗಳೂರು. ಹಾಂ ಆ ಕಡೆ ಎಲ್ಲ ಹೋಗಿವ್ರಿ. ಸೊ ಈ ಗಾಡಿಗೆ ನೋಡ್ರಿ ಹೆಂಗೆ ಮಾಡ್ರಿ ಮಾಡಿಫೈ. ಹಾಯ್ ಕರೋ ಕೌನ್ಸಾ ಇದು ಸಿಟಿ 100 ಅಮೆರಿಕಾ ಗಾಡಿ ಅಂತಾರೆ ಇದು, ಅಮೆರಿಕಾ. ಸೊ ಪ್ಲೇಸಿಗೆ ಬರೋತಕ ನೋಡ್ರಿ 7:18 ಹಲತ್ತದ ಟೈಮು. ಪಾಪ ಅವ್ರು ಯಾವಾಗೋ ಬಂದು ನಿಂತಾರ ನಮ್ಮ ಸಂಗಮೇ ಸಂಚಾರಿ ಅವರು. ನಡೆದರಿ ಸರ್, ಸಾರಿ ಲೇಟ್ ಆಯ್ತು ಬರ್ಲಕ್ಕ. ಯಾವಾಗ ಭೀ ಲೇಟೇ ಆಗ್ಲತ್ತದ್ರಿ ನೀವು ಬರ್ಲಾಕ ಮೀಟಲಕ್ಕ. ಅದು ನಮ್ಮ ಸಂಗಮೇಶ್ ಅಣ್ಣವ್ರು ಬಂದು ಒಂದು 2 ತಾಸು ಆಯ್ತು ರೀ. 2 ತಾಸು ಆಯ್ತು ವೇಟ್ ಮಾಡತ್ತಾರ ಪಾಪ. ಸಾರಿ ಇಲ್ಲ ಕರೆ ರೀ ಸುಳ್ಳಲ್ರಿ, ನನಗೆ ಒಂಥರ ಅನ್ಸ್ಲತ್ತ ಎಷ್ಟೊತ್ತಾಯ್ತು. ನಾವು ಆ್ಯಕ್ಚುಲಿ ಸುತ್ತಾಕೊಂಬಂದೇವು ಅನ್ನಿಸ್ತವ್ರಿ. ಅಲ್ಲ ಗುಡ್ಡದ ಮೇಲೆ ನೋಡ್ರಿ ಅಂತ ಸಂಗಮೇಶ್ ಅಣ್ಣವರು. ಸೊ ಕರ್ಕೊಂಡು ಹೊಂಟ್ರ. ಮೊನ್ನೆ ನಮ್ಮ ಗೋಲ್ಡನ್ ಲೋಕಿ ಅವರು ಮ್ಯಾಲೆ ಕ್ಯಾಂಪಿಂಗ್ ಮಾಡಿರಿ ಅಂತ. ಸೊ ಅಲ್ಲೇ ನೋಡಮ್ರಿ ಅಂತೇಳಿ ಹೊಂಟಿವಿ ನಾವು. ಬಟ್ ಬೆಳಕಿದ್ದಾಗ ಬಂದ್ರೆ ನಾವು ಒಂದು ಸ್ವಲ್ಪ ಪ್ಲೇಸ್ ನೋಡ್ಕೋಬೋದು, ಅದೇ ಹೇಳ್ತಾರೆ ಸಂಗಣ್ಣವ್ರು. ಬಟ್ ನಾವು ಇವತ್ತು ಅರ್ಜೆಂಟ್ನಾಗ ಒಂದು ಮಧ್ಯಾಹ್ನಕ್ಕೆ ಪ್ಲ್ಯಾನ್ ಮಾಡಿದೆವು. ಸೊ ಸಾಯಂಕಾಲ ಬಿಟ್ಟೆವು, ಹಂಗಾಗಿ ಲೇಟ್ ಆಯಿತು. ಈ ಸೈಡ್ ಎಲ್ಲ ನೀರು ನಿಮ್ಗೆ ಮುಂಜಾನೆ ತೋರಿಸ್ತೀನಿ, ಭಾರಿ ಮಜಾ ಬರ್ತಾ ಇಲ್ಲಿ ನೋಡಾಕ. ನೋಡ್ರಿ ಫುಲ್ ಆಫ್ ರೋಡ್ ಅದ. ಸಾಲ ಅಲ್ಲಿ ಯಾರೋ ಅಲ್ಲೇ ಮಾಡಿದ್ರೆ ನಡೀತಿತ್ತೇನೋ, ಗಾಡಿ ಹಾಕೊಂಡು ನಿಂತಾರೆ ಅವರು. ಸೊ ಇಲ್ಲಿ ಟೆಂಟ್ ಹಾಕಿವಿ, ಇಲ್ಲಿ ಫೈರ್ ಕ್ಯಾಂಪ್ ಹಾಕಿವಿ. ಇಲ್ಲಿ ಪ್ಲೇಸ್ ಕಾಣಿಸ್ತದೆ ನೀವು ಮುಂಜಾನೆ ತೋರಿಸ್ತೀನಿ ಅಂತ. ನಮ್ಮ ಗಾಡಿಗಳೆಲ್ಲ ಈ ಸೈಡ್ ಹಾಕಿವಿ. ನಂದು ಸಂಗಮೇಶ್ ಅಣ್ಣವ್ರದ್ದು, ಆಮೇಲೆ ನಮ್ಮ ಅನ್ಪ್ಲಾನ್ ಕನ್ನಡಿಗ ಅವ್ರದ್ದು. ಸೊ ಇವತ್ತು ರಾತ್ರಿ ಮಾತ್ರ ಅಲ್ಟಿಮೇಟ್ ನೈಟ್ ಅದ. ಯಾಕಂತಂದ್ರೆ ಭಾಳ ದಿನದ ಮೇಲೆ ಒಂದು ಕಾಯಶ್ ಇಟ್ಕೊಂಡು ಎಲ್ಲ ಒಂದು ಪ್ರಾಪರ್ ಪ್ಲ್ಯಾನಿಂಗ್ದಾಗ ಬಂದೀವಿ ನಾವು ಆಲ್ರೆಡಿ. ಸೊ ಎಲ್ಲ ಇಲ್ಲಿ ಓಪನ್ ಮಾಡಿಟ್ಟಿವಿ. ಆಮೇಲೆ ಅಲ್ಲೆಲ್ಲ ಬೊಗಣಿ ಅದೆಲ್ಲ ಅವ, ಕುಕ್ಕರ್ ಅದ, ಎಲ್ಲ ಅದ. ಈಗ ಒಂದು ಅಲ್ಟಿಮೇಟ್ ರೈಸ್ ಮಾಡಿ ನಮ್ಮ ಸಂಗಮೇಶ್ ಅಣ್ಣವರು ಒಂದು ದಾಲ್ ತಡ್ಕ ಮಾಡ್ತಾರೆ ಅಲ್ಟಿಮೇಟು. ಸೊ ಅದು ಇವತ್ತು ಊಟ ಮಾಡಬೇಕು, ಮಸ್ತ್ ಇರ್ತದೆ. ಸ್ನ್ಯಾಕ್ಸ್ ಊಟ ಸ್ಟಾರ್ಟ್ ಮಾಡೀವಿ. ಪಾಪಡ ತಂದೀವಿ, ಒಂದು ಜರ ಪಾಪಡ ತಿಂದು ಅಡುಗೆ ಮಾಡ್ತೀವಿ. ಹಂಗವ್ರಿ ಪಾಪಡ ಮಸ್ತವ. ಸೊ ಸಂಗಮೇಶ್ ಅಣ್ಣವ್ರು ನೋಡ್ರಿ ಪಾಪ ಟಿಪ್ಪಲ್ ಬಿದ್ದು ಎಲ್ಲ ಜಮಾ ಮಾಡ್ಕೊಂಡು ತಂದಾರ. ನಾವೇ ಅಡ್ಯಾಡ್ಕೊಂತ ಬಂದೀವಿ. ನಾ ಏನಿಲ್ಲ ಒಂದು ಕುಕ್ಕರ್ ತೊಗೊಂಬಂದೀನಿ, ಬೊಗಣಿ ತಂದೀವಿ ಒಂದು. ಮಿಕ್ಕಿದ್ದು ಎಲ್ಲ ಅವರೇ A to Z ತೊಗೊಂಬಂದಾರ ನೋಡ್ರಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಚೆನ್ನ. ಥ್ಯಾಂಕ್ ಯು ಚಾಲು ಮಾಡ್ರಿ. ಇದಕ್ಕೆ ಗ್ಯಾಸ್ ಸಿಲಿಂಡರ್ ಹಚ್ಚಿಲ್ಲ, ಟ್ಯಾಂಕಿ ಚಾಲು ಮಾಡತ್ತಾರೆ ಎಡತಾಗಾಯ್ತು. ಇದು ಚಾಲು ಆಗಲ್ಲ ಇದ್ರಿ ಅಂತ. ಇದು ಹೆಂಗೆ ಚಾಲು ಆಗ್ತದ್ರಿ? ಇದು ಗ್ಯಾಸ್ ಇಲ್ಲಿ ಇಟ್ಕೊಂಡು ಕೇಸಿಂದು ಅವು ಟಕ ಸ್ಟಾರ್ಟ್ ಮಾಡತ್ತೀರಿ. ಸೊ ನಮ್ಮ ಸಂಗಮೇಶ್ ಅಣ್ಣವರು ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ ಇಲ್ಲಿ ಅಡುಗೆ ಮಾಡ್ಲಕ್ಕ. ಗ್ಯಾಸ್ ಹಾಕಿ ಎಲ್ಲ ಒಳಗೆ ಬಗರ್ ಇಡ್ಲತ್ತಾರ. ಈಗ ಫಸ್ಟ್ ಏನು ಮಾಡತ್ತೀರಿ ಸರ್? ಏನಿಲ್ಲ, ಈಗ ನಮ್ದು ಜರ ನ್ಯಾಲ್ಗೆ ಜರ ಚಲೋ ಇರಲಿ ಅಂತ ಏನು ಮಾಡ್ತೀನಿ ಅಂದ್ರೆ ಬಗರ ರೈಸ್ ಮಾಡ್ತಾರೆ. ಬಗರ ರೈಸ್ ಸಂಗಟ ಒಂದೇ ಪ್ಲ್ಯಾನ್ ಅದ ನಮಗೆ. ಯಾಕಂದ್ರೆ ಈಗ ನಾವು ಹೆಚ್ಚಿಗೆ ಸಾಮಾನು ತಂದಿಲ್ಲ, ನಮ್ಮ ಸಂಗಟ ನಮಗೆ ಸಿಗೋದೇ ಒಂದೇ. ಅದು ಒಂದೇ ಯಾವುದೊಂದು ಹೇಳ್ರಿ ಅರೆ ಹೇಳ್ರಿ. ಅರೆ ನೆನಪೋಯ್ತು ನಿಮ್ಗೆ? ಅಲ್ಲ ದಾಲ್ ತಡ್ಕ ಬಗಾರ ರೈಸ್ ಅನ್ಬೇಕ್ರಿ, ನೀವು ಹೇಳ್ಬೇಕ್ರಿ. ಅದು ನಾ ಹೇಳಂದಲತ್ತೀರ, ನಾ ಆಡಿಯನ್ಸಿಗೆ ಕೇಳತ್ತೀರಿ ನಂದ ಇಲ್ರಿ, ನಿಮಗೆ ಹೇಳಂದದ್ದು ಬ್ಯಾಕ್ ಕ್ಯಾಮ್ರಾದವರಿಗೆ. ಈಗ ಸಂಗಮೇಶ್ ಸಂಚಾರಿ ಅಣ್ಣವರು ಬಗಾರ ರೈಸ್ ಮಾಡತ್ತಾರ. ಇದು ಆ್ಯಕ್ಚುಲಿ ನಮ್ಮ ಕಡೆ ಪಲಾವ್ ಅಂತೀವಿ ರೀ ನಾವು. ಪಲಾವ್ ಅಂತೀರಿ? ಹಾಂ, ನಮ್ಮ ಕಡೆ ಪಲಾವ್ ಅಂತೀವಿ, ನೀವು ಬಗಾರ ರೈಸ್ ಅಂತೀರಿ ಇಷ್ಟೇ ರೀ. ನೀವೆಲ್ಲ ವೆಜಿಟೇಬಲ್ ಹಾಕಿ ಮಾಡ್ತಿರಲ್ಲ, ನಾವು ಪಲಾವ್ ಅಂತೀವಿ ರೀ. ಸೊ ಈಗ ಅನ್ನಕ್ಕೆ ಇಟ್ಟೀವಿ, ಎಲ್ಲ ಕುಕ್ಕರ್ನಾಗ ಹಾಕಿಟ್ಟು. ಈಗ ನೆಕ್ಸ್ಟ್ ಏನು ಮಾಡ್ತೀರಿ ಸರ್? ನೆಕ್ಸ್ಟ್ ಏನು ಮಾಡ್ತೀರಿ? ತಡ್ಕ ನಿಮ್ಮ ದಾಲ್ ತಡ್ಕಕ್ಕೆ ವೇಟ್ ಮಾಡತ್ತೀವಿ ನಾವು. ಯಾಕಂತಂದ್ರೆ ಸಂಗಮೇಶ್ ಸಂಚಾರಿ ಅಣ್ಣವರು ದಾಲ್ ತಡ್ಕ ಅಲ್ಟಿಮೇಟ್ ಮಾಡ್ತಾರೆ ನಾವು.
ಸೋಮಲಿಂಗೇಶ್ವರ ದೇವಸ್ಥಾನ ಬೀದರ್ ರೂಟಿಗೆ ಹೋದಾಗ ಮಸ್ತ್ ಮಾಡಿದ್ರೆ ಅವತ್ತು ಚಪಾತಿ ಇದ್ವು, ಚಪಾತಿ ತೊಗೊಂಬಂದಿಲ್ಲ. ನೋಡ್ರಿ ತಡ್ಕ ಹಾಕೋದು ದಾಲ್ ಏನು ಮಾಡ್ಯಾರ ಇವರು ಮನೇಲಿಂತೆ ಎಲ್ಲ ಕುದಿಸ್ಕೊಂಡು ಬಂದಾರ. ಇಲ್ಲಿ ಬಂದು ಖಾಲಿ ತಡ್ಕ ಹಾಕ್ಲತ್ತಾರ ಅದಕ್ಕೆ. ಸೊ ಇಲ್ಲಿ ಒಂದು ಲೈಟಾಗಿ ಸಾಂಗ್ ಹಾಕ್ಯಾರ. ಇಲ್ಲಿ ನಾವು ತಡ್ಕ ಹಾಕ್ಲತ್ತೀವಿ. ಆಮೇಲೆ ಏನು ಪಾಲಕ್ ತೊಗೊಂಬಂದಿರಿ? ಓಹೋ ಈ ಸರಿ ಪಾಲಕ್ ಒಂದು ಎರಡು ಅಲ್ಲತ್ತಿದ್ರ ಸಂಗೋಣ. ಅಲ್ಲಿ ಹಳದಾಗ ಈಜಾಡ್ ಬರಮ್ರೆ. ಮೀನ ಹಿಡ್ಲಕ್ಕೆ ಹೋಗಮ್. ಮೀನ ಹಿಡ್ಲಕ್ಕೆ ಹೋಗ್ರೆ. ಹಿಡ್ಲಕ್ಕೆ ಹೋಗಮ್. ಇಲ್ಲ ಈಗ ಒಂದ್ಸರಿ ಈಜಾಡ್ ಬಂದ್ರೆ ನಡೀತಾನಂತ. ಈಗ ಬೇಡ ಆ್ಯಕ್ಚುಲಿ ಹೋದೆ ಅಂತ ತಿಳ್ಕೊರಿ, ವಾಪಸ್ ಏನು ಬರಂಗಿಲ್ಲ ನಾವು. ಬ್ಯಾಡ ಈಗ ಮುಂಜಾನೆ ಹೋಗಮ್ಮಿ. ಇಲ್ಲಿಂದ ಬಿಟ್ಟರೆ ಸೀದಾ ಹಳದಾಗೆ. ಸೊ ಸತತ ಒಂದು ವರ್ಷ ಆಯ್ತು ನಾ ಇದು ತೊಗೊಂಡು ಕೇಸಿನ ಬಾರ್ಬಿಕ್ಯೂ ಮಾಡೋದೊಂದು ಏನಂತಾರೆ ಇದು ಸೆಟಪ್. ಬಟ್ ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಇವತ್ತು ಸಂಗಮೇಶ್ ಅಣ್ಣವ್ರು ಹೇಳಿದ್ಮೇಲೆ ಒಂದು ಪನ್ನೀರ್ ತೊಗೊಂಡು ಬಂದು ಇಲ್ಲಿ ನಾವು ಪನ್ನೀರ್ ಮಾಡತ್ತೀವಿ. ಸೊ ಇದು ಮಾತ್ರ ಅಲ್ಟಿಮೇಟ್ ಅದ. ಇಲ್ಲಿ ಥರ ತೋರಿಸ್ತಿಂತಾರೆ. ಸೊ ಕೆಳಗೆಲ್ಲ ಇಡ್ಲಿ ಹಾಕಿವಿ, ಮೇಲೆಲ್ಲ ಪನ್ನೀರ್ ಹಾಕಿವಿ. ಇಲ್ಲಿ ಫುಲ್ಲು ಇದು ಒಂಥರ ನಮ್ಮದೇ ರೆಸಿಪಿ. ಇದು ಯಾವ ಹೋಟೆಲ್ನಾಗಿಲ್ಲ, ಯಾವ ರೆಸ್ಟೋರೆಂಟ್ನಾಗೂ ಸಿಗಲ್ಲ ಇದು ರೆಸಿಪಿ. ಇದಕ್ಕೆ ಮಸಾಲ ಏನಂತಾರೆ ಡ್ರೈ ಆಗಿ ಹಿಂಗೆ ಹಚ್ಲತ್ತೀವಿ. ಬಟ್ ಇದು ಫ್ರೈ ಮಾಡ್ಲಿಕ್ಕೆ ಅಲ್ಟಿಮೇಟ್ ಅದ ಇದು. ಬಟ್ ಸಿಂಗಲ್ ಪರ್ಸನಿಗೆ ಚಂದ ಅದ. ಈಸ್ ಮಂದಿ ಇದ್ದೀವಿ ಅಂದ್ರೂ ಅಷ್ಟು ಪನ್ನೀರ್ ಒಂದ್ರ ಮೇಲೆ ಮಾಡತ್ತೀವಿ. ಒಂದು ಸ್ವಲ್ಪ ಹೊತ್ತು ವೇಟ್ ಆದಮೇಲೆ ನೋಡಮ್ರಿ ಟೇಸ್ಟ್ ಮಾಡಿ ಹೆಂಗಿರ್ತಾವ ಅಂತ. ಅಲ್ಲ ಕಟ್ಗೆ ಖಾಲಿ ಆಗ್ಯಾವ, ಕಟ್ಗೆ ತರ್ತೀವಿ ಅಂತೇಳಿ ನಮ್ಮ ಸಂಗಮೇಶ್ ಅಣ್ಣ ಮತ್ತು ನಮ್ಮ ಶಿವಕುಮಾರ್ ಅವರು ಹೋಗ್ಯಾರ ಮೇಲೆ, ಗುಡ್ಡದ ಮೇಲೆ ಹೋಗ್ಯಾರ ರಾತ್ರಿಗೆ ಬ್ಯಾಟ್ರಿ ಹಾಕೊಂಡು ಕೇಸಿಂದ. ನಾ ಕಟ್ಗೆ ತರ್ತಿರ್ಬೇಕಪ್ಪ ಸುಡ್ಲಾಕೇನೋ ನೈಟ್ಗೆ ಫೈರ್ ಕ್ಯಾಂಪ್ ಹಾಕಮ್ಮ ಅಂತೇಳಿ ಕೇಸಿಂದ ಅಂದ್ಕೊಂಡು ತರ್ತಾರೆ ಅಂದ್ಕೊಂಡ್ರೆ ಅವ್ರು ಪೂರ ಇವತ್ತು ಹೊಳುಣಿನೇ ಮಾಡ್ಸತ್ತಾರೆ. ಬಣ್ಣ ಆಡೋದು ಇಟ ಹಾಕ್ಯ ನೋಡ್ರಿ ಹೊಯ್ಕೊಂಡು ಕೇಸಿಂದ. ಹಾಂ ಇಲ್ಲಿ ನೋಡ್ರಿ ಈಗ ಕೊಡ್ಗಳು ಎಂತೆಂತ ತಂದಾರಿಲ್ಲ ಅಂದ್ರೆ ಪೂರ ಅಲ್ಲಿ ಮ್ಯಾಲೆ ಯಾರು ಕಟ್ಗೆ ಕಡ್ದು ಹಾಕ್ಯಾರಂತ ತಂದು ಕೇಸಿ ಸುಳ್ಳದಾರ. ಸೊ ಊಟ ಅದೆಲ್ಲ ಮಾಡ್ಕೊಂಡೆವು. ಈಗ ಮಾಡ್ಕೊಂಡು ಟೆಂಟ್ ಒಳಗೆ ಬಂದೀವಿ. ಸೊ ನಾವು ಸಂಗಮೇಶ್ ಅಣ್ಣವ್ರ ಟೆಂಟ್ನಾಗ ಇದ್ದೀವಿ. ಸಂಗಮೇಶ್ ಅಣ್ಣ ನಮ್ಮ ಟೆಂಟ್ನಾಗ ಮಲ್ಕೊಂಡ್ರೆ ನಾವು ಇಬ್ಬರು ಇದ್ದೀವಿ ಅಂತೇಳಿ ಈ ಟೆಂಟ್ ಕೊಟ್ಟರು. ಸೊ ಸಂಗಮೇಶ್ ಅಣ್ಣ ಅವರು ನಮ್ಮ ಟೆಂಟ್ನಾಗ ಮಲ್ಕೊಂಡ್ರು ಈಗ. ಸೊ ಊಟ ಅದೆಲ್ಲ ಶಿಸ್ತಾಯಿತು. ಈಗ ನಿದ್ದೆ ಹೊಂಟದ ಆಲ್ರೆಡಿ. ನಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗ್ತಿರ್ತದೆ ನಿಮಗೆ. ಬೆಳಗ್ಗೆ ನಿಮಗೆ ಅಲ್ಟಿಮೇಟ್ ಪ್ಲೇಸು ಆಮೇಲೆ ಸನ್ರೈಸು ಎಲ್ಲ ತೋರಿಸ್ತೀನಿ ಅಂತ. ಸೊ ಎಲ್ರಿಗೂ ಗುಡ್ ನೈಟ್. ಗುಡ್ ನೈಟಲ್ಲಿದೆ ಆ್ಯಕ್ಚುಲಿ ಗುಡ್ ಮಾರ್ನಿಂಗ್, ಯಾಕಂತಂದ್ರೆ ಟೈಮ್ 1 ಗಂಟೆ ಅಲ್ಲಪ್ಪ. ಗುಡ್ ಮಾರ್ನಿಂಗ್, ನನಗೆ ಈ ಗುಡ್ ನೈಟು. ಸೊ ಎಲ್ರಿಗೂ ಗುಡ್ ನೈಟ್, ಬಾಯ್ ಬಾಯ್, ಟೇಕ್ ಕೇರ್. ದಿ ನೆಕ್ಸ್ಟ್ ಡೇ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೈಟ್ ಒಂದೂವರೆ ಆಗಿತ್ತು ನಾವು ಮಲ್ಕೋತಾನ. ಸೊ ಭಾಳ ಲೇಟಾಗಿತ್ತು. ಬಟ್ ಎಂಥ ಪ್ಲೇಸಿಗೆ ಬಂದಾಗ ಆಟೋಮೆಟಿಕ್ಕಾಗಿ ನಿಮಗೆ ಜಲ್ದಿ ಎಚ್ಚರ ಆಗ್ತದೆ. ಸೊ ಮುಂಜಾನೆ ಇಂಥ ಪ್ಲೇಸ್ನಾಗ ಎದ್ದೀವಲ್ಲ ನಾವು, ಇಷ್ಟು ಭಾರಿ ಅನ್ಸ್ಲತ್ತದ. ಖರೆ ಹೇಳ್ತೀನಿ, ಬೇಸಿಗೆ ಅದ ಅಂದ್ರೂ ನೈಟ್ ಫುಲ್ ಚಳಿ ಆಲತ್ತಿತ್ತು. ನಾವು ಏನಂತಾರೆ ರೇನ್ ಕವರ್ ಹಾಕ್ಲಾರ್ದಂಗೆ ನಮ್ಮ ಟೆಂಟಿಗೆ ಖಾಲಿ ಒಂದೇ ಲೇಯರ್ ಅದೇನು ಬರ್ತದಲ್ಲ ಫಸ್ಟ್ ಲೇಯರ್ ಮೇಲೆ ಹಂಗೆ ಮಕ್ಕೊಂಬಿಟ್ಟಿವಿ. ಫುಲ್ ಚಳಿ ಇಳತ್ತಿತ್ತು. ಅಂದ್ರೆ ನಾವು ಹಚ್ಕೊಳಕ್ಕೆ ತಂದಿದ್ದೆ, ಬಟ್ ಗೊತ್ತಲ್ಲ ಚಳಿ ಇಳತ್ತದ ಅಂತೇಳಿ. ಬಟ್ ನೋಡಿರಿ ನೈಟು ನಿಮಗೆ ಹೊಟ್ಟೆ ಗೊತ್ತಾಗಿಲ್ಲ ನೈಟ್ ಎಲ್ಲಿ ಕ್ಯಾಂಪ್ ಮಾಡಿವಿ ಅಂತೇಳಿ. ಫುಲ್ ಕತ್ತಲಾಗಿತ್ತಲ್ಲ. ಸೊ ಇಲ್ಲಿ ನಮ್ಮ ಟೆಂಟ್ಗಳು ಹಾಕಿ ಅದರಿಂದ ಬೈಕ್ ಪಾರ್ಕ್ ಮಾಡೀವಿ. ಸೊ ಹಿಂಗೆ ರಾತ್ರಿ ಬರೋ ಟೈಮಿಗೆ ಇಲ್ಲಿಂದ ಬಂದೀವಿ. ಇಲ್ಲಿಂದ ಹಿಂಗೆ ಗಾಡಿ ಏರಿಸ್ಕೊಂಡು ಮೇಲೆ ಹೋಗ್ಬೇಕಂದಿವಿ ಆ್ಯಕ್ಚುಲಿ. ಅಲ್ಲಿ ನೋಡ್ರಿ ಫುಲ್ ಪೀಕ್ ಅದ ಜಾಗ, ಏರ್ಸ್ಲಕ್ಕೆ ಆಗಲ್ಲ ಅಂತ ಹೇಳ್ಕೇಸಿಂದ ಮತ್ತು ಇಲ್ಲೇ ಹಾಕಿವಿ ಟೆಂಟ್. ಅಲ್ಟಿಮೇಟ್ ವ್ಯೂ ಅದ. ಅಲ್ಲಿ ಬಸವಣ್ಣನ ಮೂರ್ತಿ ಅದ. ಈ ಸೈಡ್ಲಿಂದ ಫುಲ್ ನಿಮಗೆ ನದಿ ಕಾಣಿಸ್ತದೆ. ಆ್ಯಕ್ಚುಲಿ ಇದು ಬಂದು ಚೆನ್ನೂರು ಅಂತೇಳಿ. ಸೊ ಚೆನ್ನೂರಲ್ಲೇ ನಾವು ಈ ಸೈಡ್ಲಿಂತ ಆ ಸೈಡ್ ಏನಾರ ಒಂದು ಕೊಡಂಬಲ್ ಹೋಗ್ತೀವಿ. ಇಲ್ಲಿ ಚೆನ್ನೂರು ದಾಟ್ಕೇಸಿಂಗ್ ಹೋದ ಒಂದರಪ್ಪ ಚಿಡುಗುಪ್ಪ ಕೊಡಂಬಲ್ ಹೋಗ್ತೀವಿ. ಸೊ ವ್ಯೂ ಮಾತ್ರ ಅಲ್ಟಿಮೇಟ್ ಅದ. ನಾವೇನು ಅಂದ್ಕೊಂಡಿದ್ದಾವಲ್ಲ ಒಂದು ಕ್ಯಾಂಪಿಂಗ್ ಮಾಡಬೇಕು ಸ್ಪಾಟ್ ಸಿಗಲ್ಲ ಅಂತ, ಇದು 100% ಹೇಳಿ ಮಾಡಿಸಿದಂಥ ಒಂದು ಕ್ಯಾಂಪಿಂಗ್ ಸ್ಪಾಟ್ ಅದ. ಕಾಣಿಸ್ತದೆ ನಿಮ್ಗೆ ಆಲ್ರೆಡಿ ಗುಡ್ಡ ಬೆಟ್ಟ, ಈ ಸೈಡೆಲ್ಲ ಫುಲ್ ನದಿ. ಎದ್ರ ಪ್ಲೇನೆ ಇಂಥವೆಲ್ಲ ನೋಡ್ತಿರ್ಬೇಕ್ರಿ ಕಣ್ಲಿಂತ, ಅವಾಗ ಜೀವನ ಸಾರ್ಥಕ ಅನ್ನಿಸ್ತು. ಸೊ ಈಗ ಎಲ್ಲ ಒಂದು ನಮ್ಮದು ಕ್ಯಾಂಪಿಂಗ್ ಎಲ್ಲ ರಿಮೂವ್ ಮಾಡಿ ಇಲ್ಲೆಲ್ಲ ನಾವು ಏನೇನು ಪ್ಲಾಸ್ಟಿಕ್ಗಳು ಹಾಕಿದ್ದೆವು ಈ ಚೀಲದಾಗ ಹಾಕ್ಕೊಂಡಿವಿ. ಎಲ್ಲವಷ್ಟು ಪ್ಯಾಕ್ ಮಾಡಿಕೊಂಡು ಎಲ್ಲರೂ ಡಸ್ಟ್ಬಿನಿಗೆ ಹಾಕ್ತೀವಿ. ನೀವು ಇದೇ ಥರ ಬಂದ್ರಪ್ಪ ಕ್ಯಾಂಪಿಂಗ್ ಮಾಡಿದ್ರೆ ಅಂತಂದ್ರೆ ಆ್ಯಸ್ ಇಟ್ ಈಸ್ ನಾವು ಏನು ಮಾಡೀವಿ ಅದೇ ಥರ ನೀವು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪಾಕೆಟ್ನಾಗ ಸ್ಟೋರ್ ಎಲ್ಲ ಒಂದೇ ಕಡೆಗೆ ಹಾಕೊಂಡು ಕೇಸಿಂದು ವೇಸ್ಟ್ ಒಯ್ದು ಎಲ್ಲರ ಒಟ್ಟಾಕ್ಬಿಡ್ರಿ. ಎಲ್ಲರ ಅಂತಂದ್ರೆ ಡಸ್ಟ್ಬಿನ್ದಾಗ ಹಾಕಿರಿ. ಮೇನ್ ಅಂತಂದ್ರೆ ಪ್ಲಾಸ್ಟಿಕ್ ಈ ಥರ ವಾತಾವರಣದ ತಂದು ಕೇಸಿಂದು ಬಿಟ್ಟಾಕೋದು ಸರಿ ಅಲ್ಲ. ಇವತ್ತಿನ ಕ್ಯಾಂಪಿಂಗ್ ಅಂತೂ
ನಮಗೆ ಅಲ್ಟಿಮೇಟ್ ಇತ್ತು. ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಂತಂದ್ರೆ ನಮ್ಮ ಸಂಗಮೇಶಣ್ಣ ಅವ್ರಿಗೆ. ಯಾಕಂತಂದ್ರೆ ಅವರು ಒಂದು ಲೊಕೇಶನ್ ಫಿಕ್ಸ್ ಮಾಡಿ ನಮಗೆ ಇಂಥ ಪ್ಲೇಸಿಗೆ ಕರ್ಕೊಂಬಂದರು. ಸೊ ಥ್ಯಾಂಕ್ ಯು ರೀ ಸಂಗಮೇಶಣ್ಣ, ಕರ್ಕೊಂಬಂದಿರಲ್ಲ. ಇಲ್ಲಿಲ್ರಿ, ನನಗೆ ಚೆನ್ನೂರು ಡ್ಯಾಮ್ ಅನ್ನೋದಕ್ಕಿಂತ ನೀವು ಅಲ್ಲಿ ಇನ್ಫಾರ್ಮೇಷನ್ ತೊಗೊಂಡ್ರಿ ಬೇರೆಯವ್ರಿಗೆ ಕೇಳ್ಕೇಸಿಂದ ಸೇಫ್ ಅದ ಇಲ್ಲ ಅಂತೇಳಿ. ಅದೊಂದು ಇರ್ಬೇಕು ರೀ ಮನುಷ್ಯಾಗ. ನಾವು ಎಲ್ಲಿಗೆ ಹೊಂಟಿವಿ ಅಂತಂದಾಗ ಭಾಳಷ್ಟು ಜನಕ್ಕೆ ಗೊತ್ತಿರ್ತಾವೆ ಕ್ಯಾಂಪಿಂಗ್ ಮಾಡ್ತಾರಂತ. ಸ್ವಲ್ಪ ಮಂದಿ ಪಾಸಿಟಿವ್ ಅರ, ಸ್ವಲ್ಪ ಮಂದಿ ನೆಗೆಟಿವ್ ಅರ. ನಮ್ಮದು ಫಾಯ್ದಾ ಹೊಡಸ್ಲಾ ಬರ್ತಾರೆ. ಅದಕ್ಕೆ ನೀವು ಅದೊಂದು ಕೆಲಸ ಮಾಡಿದ್ರಿ. ಸೊ ಈಗೇನಿಲ್ಲ, ಇಲ್ಲಿಂದ ಈಗ ಒಂದು ಸ್ವಲ್ಪ ಅಲ್ಲಿ ಬ್ರಿಡ್ಜ್ ಸೈಡ್ ಹೋಗಿ ಒಂದು ಸ್ವಲ್ಪ ಅಲ್ಲೆಲ್ಲ ಪ್ಲೇಸ್ ಕಂಡತ್ತಂದ್ರೆ ಮ್ಯಾಗಿ ಮಾಡ್ಬೇಕಂತ ಪ್ಲ್ಯಾನ್ ಇಟ್ಟಿವಿ. ಸೊ ಈಗ ಬರ್ರಿ, ಮೋಟೋ ವ್ಲಾಗ್ನಾಗ ಸಿಗ್ತೀನಿ. ನನ್ನ ಜೀವನದಾಗೆ ಪಾಪಸ್ ಕಳಿ ನೋಡಿರಲಿಲ್ಲ, ಇವತ್ತೇ ನೋಡತ್ತೀನಿ ನೋಡ್ರಿ. ಇದು ಪಾಪಸ್ ಕಳಿನೇ ಅದಲ್ಲ? ಹೌದು, ಪಾಪಸ್ ಕಳಿನೇ ಅದು. 100% ಪಾಪಸ್ ಕಳಿ ಅದ. ನಾನು ನೋಡಿದಿಲ್ಲ, ಅದು ಇವತ್ತೇ ಫಸ್ಟ್ ಟೈಮ್ ನೋಡತ್ತೀನಿ ನಾನು. ಸೊ ಇನ್ನೂ ಈ ಕಡೆ ಈ ಸೈಡ್ ಮ್ಯಾಲೂ ಅದ. ನೀವು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದ್ರೆ ನಡ್ಕೊಂಡು ಹೋಗ್ಬೋದು. ಮುಂಜಾನೆ ವಾಕಿಂಗ್ ಮಾಡ್ಲಿಕ್ಕೆ ಮಸ್ತ್ ಅದ. ಸೊ ಇಲ್ಲಿ ನಮಗೆ ಮೇನ್ ಅಂತಂದ್ರೆ ನೆಲ ಸಾಫ್ ಬೇಕಾಗಿತ್ತು ಕ್ಯಾಂಪಿಂಗ್ ಮಾಡೋ ಸಲಿಂದು. ಹಂಗಾಗಿ ಇಲ್ಲಿ ಬಂದೆವು. ಇನ್ನು ಮ್ಯಾಲೂ ಹೋಗ್ಬೋದಾಗಿತ್ತು, ಬಟ್ ಕ್ಯಾಂಪಿಂಗ್ ಮಾಡ್ಲಿಕ್ಕೆ ಪ್ಲೇಸ್ ಅಷ್ಟು ಕಂಫರ್ಟ್ ಇರಲಿಲ್ಲ. ನೋಡಿರಿ ನಮ್ಮ ಪ್ಲೇಸ್ಗಳು ಎದಕ್ಕೆ ಮುಂದಾಗಲ್ಲ ಅಂದ್ರೆ ಇಲ್ಲಿ ಹಾಕ್ಯಾರ ನೋಡ್ರಿ. ಎಲ್ಲ ಬೀರ್ ಬಾಟ್ಲಿಗಳು ಕುಡಿದು ಇಲ್ಲಿ ಬಿಸಾಕ್ಬಿಟ್ಟಾರ. ಇಂಥವ್ರಲಿಂತ ನಮ್ಮ ಪ್ಲೇಸ್ಗಳು ಮುಂದಕ್ಕೆ ಬರಲಾಗ್ಯಾವ. ಎಂಥ ಪ್ಲೇಸ್ ಅದು ಗೊತ್ತದ್ರಿ ಇದು. ಅದರ ಸಹ ನಿಮಗೆ ಏನರ ಇದು ಬೆಂಗಳೂರು ಸೈಡು ಸಿಟಿಗಳ ಸೈಡೆಲ್ಲ ಟೂರಿಸ್ಟ್ ಪ್ಲೇಸ್ಗಳು ಮಾಡ್ತಾರೆ. ಸೊ ಇಂಥ ಪ್ಲೇಸ್ಗಳಿದ್ರೆ ಅವರು ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಮಾಡ್ತಿರು ಇದಕ್ಕೆ. ಬಟ್ ನಮ್ಮ ದೌರ್ಭಾಗ್ಯ ಅನ್ಬೋದು ಇದು ಉತ್ತರ ಕರ್ನಾಟಕ ಸೈಡು. ಏನೂ ಮಾಡೋಕ್ಕಾಗಲ್ಲ, ನಾವು ಹೇಳ್ತಾನೆ ಇರ್ತೀವಿ, ಎಲ್ಲ ವೀಡಿಯೋದಾಗ ಹೇಳ್ತಾನೆ ಇರ್ತೀನಿ. ಬಟ್ ಅದು ನಮ್ಮ ಕೈಯಾಗಿಲ್ಲಲ್ಲ ಚೇಂಜ್ ಮಾಡೋದು. ಬಟ್ ನಾವು ಎಕ್ಸ್ಪ್ಲೋರ್ ಮಾಡೋದ್ರೆ ನಿಂದ್ರಿಸಲ್ಲ, ಕಂಟಿನ್ಯೂ ಆಗಿ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀವಿ. ಇಂಥ ರೋಡ್ ಇರ್ಬೇಕು ನೋಡ್ರಿ ಮುಂಜಾನೆ ವಾಕಿಂಗ್ ಮಾಡ್ಲಿಕ್ಕೆ ಆರಾಮಾಗಿ, ಏನು ಟೆನ್ಷನ್ ಇಲ್ಲ. ಮಸ್ತನಾಗ ಗಾಡಿದು ನೋಡ್ರಿ ಮುಂಜಾನೆ ವಾಕಿಂಗ್ ಇಂಥ ಪ್ಲೇಸ್ ಇತ್ತಂದ್ರೆ ಹಿಂದೆಲ್ಲ ಬೆಟ್ಟಗಳು, ಇಲ್ಲಿ ಹಿಂದೆಲ್ಲ ಫುಲ್ ಗುಡ್ಡ, ನೀರು, ವಾಕಿಂಗ್ ಮಾಡ್ಲಿಕ್ಕೆ ಬ್ರಿಡ್ಜು ಮಸ್ತ್ ಅನ್ನಿಸ್ತು ನೋಡ್ರಿ.